ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಜಮ್ಶೆಡ್ಜಿ ಟಾಟಾರವರು ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯ ಸ್ಥಾಪಕರಾಗಿದ್ದರು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪಕರಾಗಿದ್ದರು. ಮುಂಬೈನಲ್ಲಿ ತಾಜ್ ಹೋಟೆಲ್ನ ಸ್ಥಾಪಕರು. ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಜಮ್ಶೆಡ್ಜಿ ಟಾಟಾ ಅಂತಕ್ಕಂಥವ್ರು ಏನಿದ್ದಾರೋ, ಸೊ ಇವರನ್ನು ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತ ಕರಿತೀವಿ. ಕೈಗಾರಿಕೆಗಳ ಪಿತಾಮಹ ಬಂದು ಜಮ್ಶೆಡ್ಜಿ ಟಾಟಾರವರು. ಇವರೇನು ಮಾಡ್ತಾರೆ, 1907ರಲ್ಲಿ ಈ ಒಂದು ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯ ಸ್ಥಾಪಕರಾಗ್ತಾರೆ. ಬಟ್ ಅದಕ್ಕಿಂತಲೂ ಮೊದಲು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ತಿ ಅಂತಕ್ಕಂಥ ಒಂದು ಜಾಗದಲ್ಲಿ ಬೆಂಗಾಲ್ ಪೆರಾನ್ ಅಂತಕ್ಕಂಥ ಒಂದು ಕಂಪನಿ 1874ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಥವಾ ಪ್ರಪ್ರಥಮವಾಗಿ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಜಾರಿಗೆ ತರುತ್ತೆ. ಆದರೆ ಜಮ್ಶೆಡ್ಜಿ ಟಾಟಾ ಅವರು 1907ರಲ್ಲಿ ಈ ಒಂದು ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ತರ್ತಾರೆ. ಆ್ಯಂಡ್ ಇವರನ್ನು ಭಾರತದ ಕೈಗಾರಿಕಾ ಪಿತಾಮಹ ಅಂತಲೂ ಸಹ ಕರೀತಾರೆ. ಅದರ ಜೊತೆಗೆ ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದೇನೆಂದರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಟಾಟಾ ಕಬ್ಬಿಣ ಅಂತ ಹೇಳಿದಾಗ ಅಲ್ಲೇ ಹೆಸರು ಇದೆ. ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಹೇಳಿದ್ರೆ ಜಮ್ಶೆಡ್ಜಿ ಟಾಟಾ ಅಂತಕ್ಕಂಥದ್ದು ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಲೇ ಹೇಳಬಹುದಾಗಿರುತ್ತೆ. ಆದರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಕರು, ಮುಂಬೈನಲ್ಲಿ ತಾಜ್ ಹೋಟೆಲ್ನ ಸ್ಥಾಪಕರು, ಇವೆರಡಲ್ಲಿ ಒಂದು ಆನ್ಸರ್ಸ್ ನಿಮ್ಗೆ ಗೊತ್ತಿದ್ರು ಸಹ ಆನ್ಸರ್ ನೀವು ಮೇಲ್ನ ಎಲ್ಲವೂ ಅಂತ ಆಪ್ಷನ್ ಡಿನ ತೊಗೊಳ್ಬಹುದು. ಓಕೆ, ಸೊ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಾ, ಫಸ್ಟ್ ಆಪ್ಷನ್ ಏನಿದೆಯೋ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಸ್ಥಾಪಕರು, ಸೊ ಅದಕ್ಕೆ ಟಿಕ್ ಮಾಡ್ತೀರಾ. ಬಟ್ ಇಲ್ಲಿ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೋ, ಮೂರು ಆಪ್ಷನ್ಸ್ಗಳು ಏನಿದೆಯೋ ಈ ಮೂರೂ ಸಹ ಸ್ಥಾಪನೆ ಮಾಡ್ತಕ್ಕಂಥದ್ದು ಜಮ್ಶೆಡ್ಜಿ ಟಾಟಾರವರೇ ಆಗಿರ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಆನ್ಸರ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಡಿ ಎಲ್ಲವೂ ಸರಿ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ನಾವು ನೋಡಿದ ತಕ್ಷಣ ಏನು ಮಾಡ್ತೀವಿ, ಇಲ್ಲ ಒಂದು ಕೂಡೋದು ಮಾಡ್ತೀವಿ, ಇಲ್ಲ ಕಳಿಯೋದು ಮಾಡ್ತೀವಿ, ಇಲ್ಲ ಏನು ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ನಾವು ಮಾಡ್ತಾ ಹೋದಾಗ ನೋಡಿ, ಇಲ್ಲಿ 16 ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ ಆ್ಯಂಡ್ 25 ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗ್ ಸ್ಕ್ವೇರ್ ಕೊಟ್ಟಿದ್ದಾರೆ ವರ್ಗಮೂಲವನ್ನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 207 ಏನು ಕೊಟ್ಟಿದ್ದಾರೋ, ಸೊ ಇದು 16 ಮತ್ತು 7ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥದ್ದಲ್ಲ, ಹೌದಾ? ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 207 ಬರೋದಿಲ್ಲ. ಅಥವಾ 16 × 16 ನೀವು ಮಾಡ್ತಾ ಹೋದರೆ ಏನಿದೆಯೋ 16 × 16 ಮಾಡಿ ನಿಮಗೆ 256 ಬರುತ್ತೆ. 256 ಬರುತ್ತೆ. ಆ್ಯಂಡ್ ಅದೇ ರೀತಿ 7ನ ನೀವು ಡಬಲ್ ಮಾಡ್ತಾ ಹೋದರೆ ಅಥವಾ ಸ್ಕ್ವೇರ್ ಮಾಡ್ತಾ ಹೋದರೆ 49 ಬರುತ್ತೆ. ನೋಡಿ, ಈಗ ಇದನ್ನು ಎರಡನ್ನ ನೀವು ನೋಡ್ತಾ ಹೋದರೆ ನೀವು ಕೂಡಿದ್ರೆ ಏನು ಬರುತ್ತೆ, ಕೂಡಿದ್ರೆ 207 ಬರಲ್ಲ, ಹೌದಾ? 256 ಜಾಸ್ತಿ ಇದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ 207. ನೀವು ಮೈನಸ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ 207 ಆಗಿರುತ್ತೆ. ಸೊ ಹಾಗೆ ಈ ಒಂದು ಬೇಸಿಸ್ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಅಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದೇ ರೀತಿ 25ರ ಒಂದು ವರ್ಗಮೂಲ ಅಥವಾ ವರ್ಗ ನಾವು ತೊಗೊಳ್ತಾ ಹೋದಾಗ ಇದೇನು ಬೇಸಿಸ್ ಮಾಡಿದ್ವೋ ಅದೇ ರೀತಿ ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಏನಂತಂದರೆ, ನೋಡಿ 25ಕ್ಕೆ ನಾವು ತೊಗೊಂಡಾಗ ಬರ್ತಕ್ಕಂಥದ್ದು 625 ಆಗಿರುತ್ತೆ. ಅದೇ ರೀತಿ 21ಕ್ಕೆ 441 ಆಗಿರುತ್ತೆ. ಇವೆರಡು ನಾವು ಮೈನಸ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ, ಸೊ ನೋಡಿ 5ರಲ್ಲಿ 4, 4 ಲಾಸ್ಟ್ 184 ಸೊ ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಹೈಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಹೀಗಿದೆ: ಗುಂಪಿಗೆ ಸೇರದನ್ನು ಗುರುತಿಸಿ. ಅಂತ ಕೊಟ್ಟಿದ್ದಾರೆ. 331, 482, 551, 383, 242. ಸೊ ನೋಡಿದ ತಕ್ಷಣ ಮಾಡ್ತಕ್ಕಂಥದ್ದೇನು, ಫಸ್ಟ್ಗೆ ನಾವು ಎರಡನ್ನ ಸಹ ಕೊಡ್ತಕ್ಕಂಥ ನಂಬರ್ಸ್ಗಳನ್ನ ಕಳಿತೀವಿ ಅಥವಾ ಕೂಡ್ತೀವಿ ಅಥವಾ ಸ್ಕ್ವೇರ್ ರೂಟ್ನ ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ತುಂಬ ವೆರಿ ಸಿಂಪಲ್ ಇದೆ. ಫಸ್ಟ್ ನಾವು ನೋಡ್ತಾ ಹೋದರೆ 3 × 1ನ ನೀವು
ಮಲ್ಟಿಪ್ಲೈ ಮಾಡಿದ್ರೆ ಮಧ್ಯ ಸಂಖ್ಯೆ ಬರುತ್ತೆ 3 ಬರುತ್ತೆ. 3 1 3, 4 7 8, 5 1 5, 3 3 9 ಬರಬೇಕಿತ್ತು, 2 4. ಸೊ ಇಲ್ಲಿ 3 9 3 ಬರಬೇಕಿತ್ತು ಈ ಒಂದು ಪಾಯಿಂಟಲ್ಲಿ. ಸೊ ಹಾಗಾಗಿ 383 ತಪ್ಪಾಗಿರ್ತಕ್ಕಂಥ ಒಂದು ಸಂಖ್ಯೆ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಮೈಕಲ್ ಫ್ಯಾರಡೆಯ ಆವಿಷ್ಕರಿಸಿದ್ದು ಏನನ್ನ? ವಿದ್ಯುತ್ಕಾಂತತ್ವ, ಬೆಂಜಿನ್ ದ್ರವ ಅನಿಲಗಳ ಮತ್ತು ಆಪ್ಟಿಕಲ್ ಗಾಜು. ಮೇಲಿನ ಎಲ್ಲವೂ ಸರಿ. ಸೊ ನೋಡಿ ಫ್ರೆಂಡ್ಸ್, ಮೈಕಲ್ ಫ್ಯಾರಡೆ ಅಂತಕ್ಕಂಥನು ಒಬ್ಬ ಬ್ರಿಟಿಷ್ ದೇಶದ ಒಬ್ಬ ವಿಜ್ಞಾನಿ, ಬ್ರಿಟಿಷ್ನವನು. ಸೊ ಇವನೇನು ಮಾಡ್ತಾರೆ, ವಿದ್ಯುತ್ ಕಾಂತತ್ವವನ್ನು ಕಂಡಿರ್ತಾರೆ. ವಿದ್ಯುತ್ ಕಾಂತತ್ವ ಅಂತಂದರೆ ಈ ಒಂದು ಕಾಂತ ಶಕ್ತಿಯು ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥದ್ದು. ಸೊ ಕಾಂತ ಅಂತ ಹೇಳಿದಾಗ ಏನು ಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಬಹುದು ಅಂತಕ್ಕಂಥ ತೋರಿಸ್ಕೊಟ್ಟನು ವಿದ್ಯುತ್ ಕಾಂತತ್ವ ಅಂತ ಹೇಳ್ತೀವಿ. ಅದು ಮಾಡ್ತಕ್ಕಂಥದ್ದು ಮೈಕಲ್ ಫ್ಯಾರಡೆ. ಇವನು ಬ್ರಿಟಿಷ್ ದೇಶದವನಾಗಿರ್ತಾನೆ. ಸೊ ಇವನು ಗ್ಯಾಲ್ವನೋಮೀಟರ್ ಏನಿರುತ್ತೋ ಅದನ್ನು ಬಳಸ್ಕೊಂಡು ಈ ಒಂದು ವಿದ್ಯುತ್ ಕಾಂತತ್ವವನ್ನು ಅಥವಾ ಫ್ಯಾರಡೆ ವಿದ್ಯುತ್ ಪ್ರವಾಹ ಇರುವಿಕೆಯನ್ನು ಪತ್ತೆ ಹಚ್ಚತಕ್ಕಂಥದ್ದು ಗ್ಯಾಲ್ವನೋಮೀಟರಿಂದ ಮೈಕಲ್ ಫ್ಯಾರಡೆ ಆಗಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಗ್ರಹಗಳ ಚಲನ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ ಯಾರು ಅಂತ ಕೊಟ್ಟಿದ್ದಾರೆ. ಕೆಪ್ಲರ್, ಗೆಲಿಲಿಯೋ, ಐನ್ಸ್ಟೀನ್ ಅಂಡ್ ಟೈಕೋ ಬ್ರಾಹೆ ಅಂತ ಹೇಳಿದರೆ ಗ್ರಹಗಳ ಚಲನೆಯ ನಿಯಮವನ್ನು ಹೇಳ್ತಕ್ಕಂಥದ್ದು ಆಪ್ಷನ್ 1 ಕೆಪ್ಲರ್ ಏನಿದೆ ಇವನು ಗ್ರಹಗಳ ಚಲನೆಯ ನಿಯಮವನ್ನು ತಿಳಿಸ್ಕೊಡ್ತಾನೆ. ಹಾಗಾಗಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇನ್ನು ಕೆಲ್ವಿನ್ ಇಲ್ಲ, ಗೆಲಿಲಿಯೋ ನೋಡಿದಾಗ ನೀವು ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿತಾನೆ. ಆ್ಯಂಡ್ ಐನ್ಸ್ಟೀನ್ ಬಂದು ಐನ್ಸ್ಟೀನ್ ಥಿಯರಿ ಬರುತ್ತೆ, E=mc² ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 1. ವಿಜಯನಗರ ಕಾಲದ ಕಲೆಯ ದೊರೆಯುವ ಸ್ಥಳ ಕೇಳಿದರೆ ನೋಡಿ, ಸೋಮನಾಥ, ಅಮರಾವತಿ, ಪಟ್ಟದಕಲ್ಲು ಇವೆಲ್ಲ ಬರೋದಿಲ್ಲ. ಹಂಪಿಲಿ ಇರ್ತಕ್ಕಂಥ ಏನು ವಿಜಯ ವಿಠಲ ದೇವಸ್ಥಾನ ಅಂತ ಹೇಳ್ತೀವೋ, ವಿಜಯ ವಿಠಲ ದೇವಸ್ಥಾನ ಹಂಪಿಯಲ್ಲಿ ಕಂಡು ಬರ್ತಕ್ಕಂಥದ್ದು ವಿಜಯನಗರ ಕಾಲದ ಪ್ರಸಿದ್ಧ ಒಂದು ಸ್ಥಳ ಅಂತಲೇ ಹೇಳ್ಬೋದಾಗುತ್ತೆ. ತುಂಬ ಬರುತ್ತೆ ವಿಜಯ ವಿಠಲ ದೇವಸ್ಥಾನ, ವಿರೂಪಾಕ್ಷ ದೇವಾಲಯ ಆಗಿರ್ಬೋದು. ಸೊ ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಹಂಪಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ತಾನ್ಸೇನ್ ಅಕ್ಬರ್ನ ಆಸ್ಥಾನಕ್ಕೆ ಬರುವ ಮೊದಲು ಯಾರ ಸೇವೆಯಲ್ಲಿದ್ದನು? ಸೊ ಅದು ರಾಜ ರಾಮಚಂದ್ರ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಮೊಘಲ್ ಸಾಮ್ರಾಜ್ಯದ ಅವನತಿ ನಂತರ ಡ್ಯಾಶ್ ಇವರಲ್ಲಿ ಗುಂಪುಗೂಡಿದರು ಯಾರು? ರಾಜಾರಾಮ, ಚುರಾಮನ್ನು, ಭಜನ್ ಸಿಂಗು, ಸೂರಜ್ಮಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಡಿ, ಸೂರಜ್ಮಲ್ಲ. ಫ್ರೆಂಡ್ಸ್, ಸಂವಿಧಾನ ಪ್ರಸ್ತಾವನೆಯಲ್ಲಿ ಸೂಚಿಸಿರುವಂತೆ ಒಬ್ಬ ಪ್ರೌಢ ನಾಗರಿಕನು ತನ್ನ ಮತವನ್ನು ಚಲಾಯಿಸುವಂಥ ಹಕ್ಕು ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಸಮಾಜವಾದ, ಗಣರಾಜ್ಯ. ಸೊ ಇದಕ್ಕೆ ಸಂಬಂಧಪಟ್ಟ ನಾವು ನೋಡ್ತಾ ಹೋದರೆ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಅನ್ನೋದು ಶುರುವಾದರೆ, ಸೊ ಈ ಒಂದು ಪ್ರಶ್ನೆಯೂ ಸಹ ಕೇಳಿದ್ದಾರೆ. ಭಾರತದ ಒಂದು ಪ್ರಸ್ತಾವನೆಯಲ್ಲಿ ಮೊದಲ ಪದ ಯಾವುದು ಅಂತಲೂ ಸಹ ಕೇಳಿದ್ದಾರೆ. ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥದ್ದು ಬರುತ್ತೆ. ಸಾರ್ವಭೌಮ ರಾಷ್ಟ್ರ ಬರುತ್ತೆ, ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ, ಪ್ರಜಾಪ್ರಭುತ್ವ, ಗಣರಾಜ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಇದೆಲ್ಲ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪದಗಳಾಗಿರುತ್ತೆ. ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ಒಬ್ಬ ಪ್ರೌಢ ವ್ಯಕ್ತಿ ತಮ್ಮ ಮತವನ್ನು ಚಲಾಯಿಸ್ತಾನೆ ಅಂತ ಹೇಳಿದ್ರೆ ಅದು ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಕೇಳಿದರೆ ಫಸ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಜಾತ್ಯತೀತತೆ ಅಂತ ಕೊಟ್ಟಿದ್ದಾರೆ. ಸೊ ಜಾತ್ಯತೀತತೆ ಏನು ಹೇಳುತ್ತೆ? ಜಾತ್ಯತೀತ ರಾಷ್ಟ್ರ ಅಂದರೆ ಭಾರತವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ. ಇಟ್ ಮೀನ್ಸ್ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ 1 ಏನಿದೆ ಜಾತ್ಯತೀತತೆ ಅಂತಕ್ಕಂಥದ್ದನ್ನು ನಾವು ಕೈ ಬಿಡಬೇಕಾಗುತ್ತೆ. ಹೌದಾ? ಸೊ ಆಪ್ಷನ್ ಎ ಇದು ಬರೋದಿಲ್ಲ. ಇನ್ನು ನೆಕ್ಸ್ಟು ಸಮಾಜವಾದ ಕೊಟ್ಟಿದ್ದಾರೆ. ಸಮಾಜವಾದ ಅಂದರೆ ಏನು? ಸಮಾಜವಾದ ಮೀನ್ಸ್ ಸಮಾಜದಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲದೆ ಇರ್ತಕ್ಕಂಥ. ಸೊ ಇಲ್ಲಿ ಮೇಲು ಕೀಳು, ಬಡವ ಬಲ್ಲಿದ, ಶ್ರೀಮಂತ, ಸೊ ಈ ಥರ ತಾರತಮ್ಯವಿಲ್ಲದೆ ಎಲ್ಲರೂ ಸಹ ಒಂದೇ ಸಮ ಅಂತಕ್ಕಂಥ ಸಮಾಜವಾದಿಯಿಂದ ನೋಡ್ತಾ ಹೋಗ್ತೀವಿ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನವಾದಂಥ ಒಂದು ಇದನ್ನು ಹೊಂದಿರ್ತಾನೆ ಅಂತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಸಮಾಜವಾದ ಬರೋದಿಲ್ಲ. ಅಂಡ್ ನೆಕ್ಸ್ಟ್ ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜಾಪ್ರಭುತ್ವ ಮೀನ್ಸ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಿರ್ಮಿಸಿದಂಥ ಒಂದು ಆಡಳಿತ. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗೆ ಇಲ್ಲಿ ನಾವು ಆನ್ಸರ್ ಏನು ನೋಡಬಹುದು? ಓಕೆ, ಅದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಗಣರಾಜ್ಯ ಕೊಟ್ಟಿದ್ದಾರೆ. ಗಣರಾಜ್ಯ. ಗಣರಾಜ್ಯ ಅಂದರೆ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದಕ್ಕೆ ಗಣತಂತ್ರ ಅಥವಾ ಗಣರಾಜ್ಯ ಅಂತ ಕರೀತಾರೆ. ಇಲ್ಲಿ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ತಕ್ಕಂಥ, ಚುನಾವಣೆ ಮೂಲಕ ಆಯ್ಕೆನ ಮಾಡ್ತಕ್ಕಂಥ ಗಣರಾಜ್ಯ. ಇಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದನ್ನ ಗಣರಾಜ್ಯ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಟೋಟಲ್ ಆಗಿ ಬರ್ತಕ್ಕಂಥದ್ದು. ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದಲ್ಲ,
ಟೋಟಲ್ ಆಗಿ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಕ್ಕಂಥ ನಾವು ಗಣರಾಜ್ಯ ಅಂತ ಕರಿತೀವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಪ್ರಶ್ನೆ ಏನಿದೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪ್ರೌಢ ನಾಗರಿಕನು ತನ್ನ ಮತವನ್ನು ಚಲಾಯಿಸ್ತಕ್ಕಂಥ ಹಕ್ಕು ಯಾವುದಂದ್ರೆ ಅದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಮಾಡಿರ್ತಕ್ಕಂಥ ಒಂದು ಹಕ್ಕಾಗಿರುತ್ತೆ. ಅದು ಅಂದರೆ ಪ್ರೌಢ ನಾಗರಿಕನು ತನ್ನ ಒಂದು ಸ್ವಇಚ್ಛೆಯಿಂದ, ಅವನೊಬ್ಬ ಪ್ರಜೆ ಅಲ್ವಾ, ಸೊ ತನ್ನ ಸ್ವಇಚ್ಛೆಯಿಂದ ತಾನು ಯಾವುದು ಬೇಕಾದ್ರೂ ಮತವನ್ನು ಚಲಾಯಿಸಬಹುದು. ಸೊ ಇದು ಪ್ರಜೆಗಳಿಂದ ಮಾಡಿರ್ತಕ್ಕಂಥ ಒಂದು ಇದು ಸೊ ಪ್ರಜಾಪ್ರಭುತ್ವ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಹೈಕೋರ್ಟ್ನ ನ್ಯಾಯಾಧೀಶನಾಗಲು ಇರಬೇಕಾದಂಥ ಅರ್ಹತೆಗಳೇನೇನು? ಸೊ ನೋಡ್ತಾ ಹೋದರೆ ಅರ್ಹತೆಯನ್ನು ಕೇಳಿದರೆ ನೋಡೋಣ. ಸೆಷನ್ ಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ವಕೀಲನಾಗಿರಬೇಕು, ಹೈಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ವಕೀಲನಾಗಿರಬೇಕು, ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ವಕೀಲನಾಗಿರಬೇಕು, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ವಕೀಲನಾಗಿರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರ ಒಂದು ಇದನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಆನ್ಸರ್ನ ಡೈರೆಕ್ಟ್ ನಾನು ಹೇಳ್ಬಿಡ್ತೀನಿ, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಅದಕ್ಕೆ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಬೇಕಂತ ಹೇಳಿದರೆ ಅವರು ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಈ ಒಂದು ವಕೀಲರಾಗಿ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ಅಂಥವರು ಜಡ್ಜ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ಏನು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರೆ, ಸಂವಿಧಾನದ 5ನೇ ಭಾಗದಲ್ಲಿ 124ರಿಂದ 147ರವರೆಗಿನ ವಿಧಿಗಳು ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ನ ಬಗ್ಗೆ ಈ ಒಂದು ವಿಷಯಗಳನ್ನ ಕೊಡ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ನಮಗೆ ಬೇಕಾಗಿರೋದು ಏನು ಇಲ್ಲಿ ಕೇಳಿರ್ತಕ್ಕಂಥದ್ದು ಹೈಕೋರ್ಟ್ ಬಗ್ಗೆ, ಹೌದಲ್ವಾ? ಸೊ ಹೈಕೋರ್ಟ್ನ ಏನು ಹೇಳುತ್ತೆ, 6ನೇ ಭಾಗದಲ್ಲಿ ಇರ್ತಕ್ಕಂಥ 214ರಿಂದ 237 ವಿಧಿಗಳ ತನಕ ಈ ಒಂದು ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯದ ಬಗ್ಗೆ ಈ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ವಿಧಿಗಳಾಗಿರುತ್ತೆ. ಆ್ಯಂಡ್ 6ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. 1862ರಲ್ಲಿ ಪ್ರಥಮ ಬಾರಿಗೆ ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೈಕೋರ್ಟನ್ನು ಸ್ಥಾಪಿಸಲಾಗುತ್ತೆ. ಕಲ್ಕತ್ತಾ, ಮದ್ರಾಸ್, ಬಾಂಬೆಗಳಲ್ಲಿ 1862ರಲ್ಲಿ. ಅದಾದ ನಂತರ 1864ರಲ್ಲಿ ಅಲಹಾಬಾದ್ ಹೈಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಇಷ್ಟಾಯಿತು. ಇನ್ನು ಕರ್ನಾಟಕದ ಬಗ್ಗೆ ನಾವು ನೋಡ್ತಾ ಹೋದರೆ, ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆ ಆಗೋದು 1884ರಲ್ಲಿ. ಕರ್ನಾಟಕದ ಹೈಕೋರ್ಟ್ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋದರೆ ನಾವು ಭಾರತದಲ್ಲಿ ಪ್ರಸ್ತುತ ಇರ್ತಕ್ಕಂಥದ್ದು 25 ಹೈಕೋರ್ಟ್ಗಳು. ಆ್ಯಂಡ್ ನೆಕ್ಸ್ಟು ಇದೆಲ್ಲ ಓಕೆ. ಆ್ಯಂಡ್ ನಮಗೆ ಬೇಕಾಗಿರ್ತಕ್ಕಂಥ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕಾತಿ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು. ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಾಧೀಶರ ಪ್ರಮುಖ ಅರ್ಹತೆ ಭಾರತದಲ್ಲಿ 10 ವರ್ಷ ನ್ಯಾಯಾಧೀಶರಾಗಿ ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಈ ಒಂದು ಹೈಕೋರ್ಟಲ್ಲಿ ನ್ಯಾಯಾಧೀಶರಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥ ಒಂದು ಇದು ಅರ್ಹತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಓಕೆ, ಆ್ಯಂಡ್ ಇರೋ ಒಂದು ನಿವೃತ್ತಿ ವಯಸ್ಸು ಕೇಳ್ತಾರೆ 62 ವರ್ಷಗಳು, ಅಥವಾ ಅವ್ರೇನಾದರೂ 62 ವರ್ಷಗಳು ನಿವೃತ್ತಿ ಇರುತ್ತೆ, ಇಲ್ಲ ಅಂದರೆ ಅವ್ರಿಗೆ ಇರ್ತಕ್ಕಂಥದ್ದು 5 ವರ್ಷಗಳು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇಷ್ಟು ಸಾಕಂತ ಅಂದ್ಕೊಳ್ತೀನಿ ಹೈಕೋರ್ಟ್ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ ಮಾಹಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪಾರ್ಲಿಮೆಂಟಿನ ಸದಸ್ಯನಾಗಿದ್ದರೆ ಸದನದಲ್ಲಿ ಭಾಗವಹಿಸುವ ಅವಕಾಶ ಇವರಿಗಿದೆ. ಉಪರಾಷ್ಟ್ರಪತಿ, ಮುಖ್ಯ ನ್ಯಾಯಾಧೀಶರು, ಅಟಾರ್ನಿ ಜನರಲ್ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಲಿಮೆಂಟಿನ ಸದಸ್ಯನಾಗಿರೋದಿಲ್ಲ, ಆದರೆ ಅದರಲ್ಲಿ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ, ಸದನದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಅಟಾರ್ನಿ ಜನರಲ್, ಆಪ್ಷನ್ ಸಿ, ಅಟಾರ್ನಿ ಜನರಲ್ಗೆ ಆ ಒಂದು ಅವಕಾಶ ಇರ್ತಕ್ಕಂಥದ್ದು. ನೋಡಿ, ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಭಾರತದಲ್ಲಿ ಅಟಾರ್ನಿ ಜನರಲ್ಗೆ ಯಾವುದೇ ಸ್ಥಾನ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ಅಟಾರ್ನಿ ಜನರಲ್ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸಂವಿಧಾನಾತ್ಮಕ ಹುದ್ದೆ ಅಥವಾ ಸಂವಿಧಾನೇತರ ಹುದ್ದೆ ಅಂತ ಕೇಳ್ತಾರೆ. ಸೊ ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಸಂವಿಧಾನಾತ್ಮಕ ಹುದ್ದೆ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಭಾರತದ ಪ್ರಥಮ ಕಾನೂನು ಅಧಿಕಾರಿ ಇವರು ಅಟಾರ್ನಿ ಜನರಲ್ ಆಗಿರ್ತಾರೆ. ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಕಾನೂನು ಪ್ರಜೆ, ಪ್ರಥಮ ಕಾನೂನು ಪ್ರಜೆ. ಸೊ ಪ್ರಥಮ ಪ್ರಜೆ ಅಲ್ಲ, ಇದು ಪ್ರಥಮ ಕಾನೂನು ಪ್ರಜೆ, ಅರ್ಥ ಮಾಡ್ಕೊಳ್ಳಿ ಅಟಾರ್ನಿ ಜನರಲ್ ಅವರು. ಆ್ಯಂಡ್ ಇವರ ನೇಮಕಾತಿ ಮಾಡ್ತಕ್ಕಂಥದ್ದು ಆಫ್ಕೋರ್ಸ್ ರಾಷ್ಟ್ರಪತಿಗಳೇ ಆಗಿರ್ತಾರೆ. ಸೊ ಇಲ್ಲಿ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅವರೇನೆ. ಆ್ಯಂಡ್ ರಾಷ್ಟ್ರಪತಿಗಳು ಅಟಾರ್ನಿ ಜನರಲನ್ನು ಆಯ್ಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿ ರಾಷ್ಟ್ರಪತಿಗಳ ಇಚ್ಛೆವರೆಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಸ್ಥಾನಕ್ಕೆ ಈ ಒಂದು ಅಟಾರ್ನಿ ಜನರಲ್ ಒಂದು ಹುದ್ದೆನೂ ಸಹ ಸಮವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಇವರ ಅಧೀನಲ್ಲಿ ಬರ್ತಕ್ಕಂಥದ್ದು ಅಟಾರ್ನಿ ಜನರಲ್ ಆದ ನಂತರ ಕೆಳಮಟ್ಟದಲ್ಲಿ ಬರ್ತಕ್ಕಂಥದ್ದು ಸಾಲಿಸಿಟರ್ ಜನರಲ್. ಅಂದರೆ ಅಟಾರ್ನಿ ಜನರಲ್ ಹೈ ಪೋಸ್ಟ್, ಅದರ ಕೆಳಗಡೆ ಒಂದು ಪೋಸ್ಟ್ ಕೆಳಗಡೆ ಅಂತ ಹೇಳಿರೋದು ಸಾಲಿಸಿಟರ್ ಜನರಲ್ ಆಗಿರ್ತಾರೆ.
ಆ್ಯಂಡ್ ನೆಕ್ಸ್ಟ್ ಇನ್ನು ನೋಡ್ತಾರೆ ಎಸ್ ವೆರಿ ಇಂಪಾರ್ಟೆಂಟ್. ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಉಭಯ ಸದನಗಳ ಅಧಿವೇಶನದಲ್ಲಿ ಭಾಗವಹಿಸಿ ಮಾತನಾಡುವ ಅಧಿಕಾರ ಹೊಂದಿದ್ದಾರೆ, ಆದರೆ ಮತ ಚಲಾಯಿಸುವ ಅಧಿಕಾರವಿರುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಅಟಾರ್ನಿ ಜನರಲ್ ಏನಿದಾರೋ ಅವರು ಸಂಸತ್ತಿನ ಸದಸ್ಯನಾಗಿಲ್ಲದೆ ಇದ್ರೂ ಸಹ ಸದನದಲ್ಲಿ ಭಾಗವಹಿಸ್ತಕ್ಕಂಥ ಮಾತಾಡ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ, ಬಟ್ ಮತ ಚಲಾಯಿಸ್ತಕ್ಕಂಥ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ. ಇಸ್ ವೆರಿ ಇಂಪಾರ್ಟೆಂಟು. ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇದೆಲ್ಲ ಏನು ಬೇಕಿಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ನನ್ನ ಸಹೋದರನ ಹುಟ್ಟಿದ ದಿನದ 64 ದಿನಗಳ ನಂತರ ನನ್ನ ಹುಟ್ಟುಹಬ್ಬ ಬರುತ್ತದೆ. ನನ್ನ ಸಹೋದರನ ಹುಟ್ಟಿದ ದಿನ ಸೋಮವಾರ ಬಂದರೆ ನನ್ನ ಹುಟ್ಟುಹಬ್ಬ ಯಾವ ದಿನ ಬರುತ್ತದೆ ಅಂತ ಪ್ರಶ್ನೆ ಇದೆ. ನೋಡಿ ಸ್ನೇಹಿತರೆ, ಸಹೋದರ ಹುಟ್ಟಿರ್ತಕ್ಕಂಥದ್ದು ಯಾವತ್ತು? ಸೋಮವಾರ. ಇವರು ಹುಟ್ಟತಕ್ಕಂಥದ್ದು ಯಾವತ್ತು? ಸೋಮವಾರ ಅಂತ ಹೇಳಿದ್ರೆ 64 ದಿನಗಳ ನಂತರ. ಇಟ್ ಮೀನ್ಸ್ 64 ದಿನಗಳ ನಂತರದ ದಿನ ಅಂತ ಕೊಟ್ಟರೆ ನಿಮಗೆ 65 ತೊಗೊಳ್ಬೇಕಾಗುತ್ತೆ. ನೋಡಿ 64 ದಿನಗಳ ನಂತರದ ದಿನ ಅಂತ ಏನಾದ್ರು ಕೊಟ್ಟಿದ್ರೆ ನಿಮಗೆ 65 ತೊಗೋಬೇಕು ನೆಕ್ಸ್ಟ್ ಡೇ ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂಥ 64 ದಿನಗಳ ನಂತರ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ 64 ದಿನ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 64 ನಾವು 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ 7ರಿಂದ 7 7 9 63 ರಿಮೈಂಡರ್ 1 ಬಂತು. ಸೊ ನೋಡಿ 0ಗೆ ಸೋಮವಾರ ಆದರೆ 1 ನೆಕ್ಸ್ಟ್ ಡೇ ಬಂದು ಮಂಗಳವಾರ ಆಗಿರುತ್ತೆ. ಹೌದಾ? ಸೊ 1 ಮಂಗಳವಾರ, ಸೋಮವಾರದ ನಂತರ ಮಂಗಳವಾರ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವತ್ತು ಹುಡ್ತಾನೆ ಅಂತ ಹೇಳಿದ್ರೆ ಮಂಗಳವಾರ ಹುಡ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರು ಆಪ್ಷನ್ ಕೊಡ್ತಾ ಹೋಗ್ತೀನಿ. ಆಪ್ಷನ್ ಎ ಮಂಗಳವಾರ. ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗುಂಪಿಗೆ ಸೇರಿದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ರೆ 19, 28, 39, 52, 67, 84, 102. ಸೊ ಅಫ್ಕೋರ್ಸ್ ಎಲ್ಲರೂ ಮಾಡ್ತಕ್ಕಂಥ ಮೊದಲೇ ಟ್ರಿಕ್ ಅಥವಾ ಮೊದಲನೇ ಒಂದು ವೇ ಅಂತ ಹೇಳಿದ್ರೆ ಅದು ನಾವು ಫಸ್ಟು ಒಂದು ಕೂಡೋದೆಲ್ಲ ಕಳೆಯೋದು ಮಾಡ್ತಾ ಹೋಗ್ತೀವಿ. ಸೊ 19, 28 ಕಂಟಿನ್ಯೂಸ್ ಆಗಿ ಕೊಟ್ಟ ಹೋಗಿದ್ದಾರೆ, ಯಾವುದೇ ಒಂದು ವೇರಿಯೇಷನ್ ಇಲ್ಲ ನಂಬರ್ಸ್ಗಳಲ್ಲಿ. ಸೊ ಕಮ್ಮಿ ಹೆಚ್ಚು ಕಮ್ಮಿ ಅಂತ ಅಂಥದ್ದೇನಿಲ್ಲ, ಆಟೋಮೆಟಿಕ್ಕಾಗಿ ವೇರಿಯಸ್ ಆಗಿ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ 19 ಇದೆ ಆ್ಯಂಡ್ 28 ಇದೆ. ಎಸ್ 19 ಮತ್ತು 28 ಕೊಡಿದ್ರೆ ಇದರಲ್ಲಿ ನಾವು ಲೆಸ್ ಮಾಡಿದ್ರೆ 9 ಮೈನಸ್ ಆಗುತ್ತೆ, ಅಥವಾ 9ನ್ನು ಪ್ಲೇಸ್ ಮಾಡಿದ್ರೆ 28 ಬರುತ್ತೆ. ಅದೇ ರೀತಿ 28 ಮತ್ತು 39ಕ್ಕೆ ನಾವು ಎಷ್ಟನ್ನ ಕೊಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ 11ನ್ನು ಕೊಡಿದ್ರೆ 39 ಬರುತ್ತೆ. ಅದೇ ರೀತಿ 39 ಮತ್ತು 52 ನಡುವೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಎಷ್ಟು ಅಂತ ಹೇಳಿದ್ರೆ 13 ಆಗಿದೆ. ಓಕೆ, ಸೊ 13 ಆಗಿದೆ. ಆ್ಯಂಡ್ ಅದೇ ರೀತಿ ಅದೇ ಡಿಫ್ರೆನ್ಸ್ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲ ಅದಕ್ಕೂ ಇನ್ನು ಈಸಿ ವೇ ಅಂತ ಹೇಳಿದ್ರೆ ನೋಡಿ ಇಲ್ಲಿ 19 ಇದೆ, 28 ಇದೆ, 39 ಇದೆ, 52. ಸೊ ಒಂದು ಹಾರ್ಡ್ ನಂಬರ್ ಅಂದರೆ ಬೇಸ ಸಂಖ್ಯೆ ಸಮ ಸಂಖ್ಯೆ, ಬೇಸ ಸಂಖ್ಯೆ ಸಮ ಸಂಖ್ಯೆ, ಬೇಸ ಸಂಖ್ಯೆ ಸಮ ಸಂಖ್ಯೆ, ಇಲ್ಲೇನಿದೆ ಸಮ ಸಂಖ್ಯೆ ಕೊಟ್ಟಿದ್ದಾರೆ, ಬೇಸ ಸಂಖ್ಯೆ ಬರಬೇಕಿತ್ತು. ಸೊ ಈ ಪ್ರಕಾರವಾಗಿ ನಾವು ಸಹ ಆನ್ಸರ್ನ ಕಂಡುಹಿಡಿಬೋದು. ಆ್ಯಂಡ್ ಅದೇ ರೀತಿ ಈಗ ನಾವು ಮೈನಸ್ ಮಾಡ್ತಾ ಹೋದರೆ ಅಥವಾ ಕೂಡ್ತಾ ಹೋದರೆ ಈಗ 11 ಬರುತ್ತೆ, ಇದರ ಮಧ್ಯೆ 13 ಬರುತ್ತೆ. ಆ್ಯಂಡ್ ಅದಾದ ನಂತರ ಇದರ ಮಧ್ಯೆ ಬರ್ತಕ್ಕಂಥದ್ದು 15 ಡಿಫ್ರೆನ್ಸು, ಇದ್ರ ಮಧ್ಯೆ ಬರ್ತಕ್ಕಂಥ 19 ಡಿಫ್ರೆನ್ಸು, ಇದ್ರ ಮಧ್ಯೆ ಬರ್ತಕ್ಕಂಥದ್ದು 21 ಡಿಫ್ರೆನ್ಸ್ ಆಗಿರಬೇಕಾಯ್ತು. ಅಂದರೆ 4 1 5 8 2 10 ಆಗಿರಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತೇಳಿದ್ರೆ 102 ಆಗಿರುತ್ತೆ. ನೆಕ್ಸ್ಟ್ ಈ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಏನು ಈ ಥರ ಒಂದು ನೋಡ್ತಾ ಹೋಗಿ ಫಸ್ಟ್ ಒಂದು ಈ ಕಡೆ ನೋಡ್ತಾ ಹೋದರೆ 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಆಟೋಮೆಟಿಕ್ಕಾಗಿ 48 ಜಂಪ್ ಆಯಿತು. ಅದಾದಮೇಲೆ 384ಕ್ಕೆ ಜಂಪ್ ಆಯಿತು, 3840ಕ್ಕೆ ಜಂಪ್ ಆಯಿತು, ಅದಾದ ನಂತರ 46080ಕ್ಕೆ ಜಂಪ್ ಆಗುತ್ತೆ. ನೋಡಿ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡ್ಬೋದು? ಒಂದು ಸ್ಕ್ವೇರ್ ಅಥವಾ ಕ್ಯೂಬ್ ಮಾಡ್ಕೊಳ್ಬೇಕಾಗುತ್ತೆ. ಘನ ಅಂತ ಏನು ಹೇಳ್ತೀವೋ ಅದನ್ನು ಮಾಡ್ಕೊಂಡು ನೋಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಕೆಲವೊಂದು ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ನೋಡ್ತಾ ಹೋದರೆ ನೋಡಿ ಫಸ್ಟ್ ಏನಿದೆಯೋ 3840ರಿಂದ 46080ನ ನೀವು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ 12ರ ವರ್ತಿ ಹೋಗುತ್ತೆ. ಓಕೆ, ಅದೇ ರೀತಿ ಇದನ್ನು ನೀವು ಡಿವೈಡ್ ಮಾಡಿದಾಗ ನಿಮಗೆ 10ರ ವರ್ತಿ ಹೋಗುತ್ತೆ. ಆ್ಯಂಡ್ ಇದರಿಂದ ಇದನ್ನು ನೀವು ಡಿವೈಡ್ ಮಾಡಿದಾಗ 8ರ ವರ್ತಿ ಹೋಗುತ್ತೆ. ಬಟ್ ಇದರಿಂದ ಇದನ್ನು ನೀವು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 24. ಸೊ ಹೌದಾ, 24ರ ವರ್ತಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು 12ರ ವರ್ತಿ ಹೋಯಿತು, ಇದು 10ರ ವರ್ತಿ, ಇದು 8ರ ವರ್ತಿ. ಸೊ ಅದೇ ಬೇಸಿಸ್ ಮೇಲೆ ಮುಂದೆ ಹೋಗಬೇಕು, ಹೌದಲ್ವಾ? ಅದೇ ಬೇಸಿಸ್ ಮೇಲೆ ಮುಂದೆ ಹೋಗ್ತಾ ಹೋಗಬೇಕು. ಬಟ್ ಇಲ್ಲಿ ಏನಾಗಿದೆ? 12 10 8 ಸಡನ್ನಾಗಿ 24 ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಹಾಗಾಗಿ ಇಲ್ಲಿ ಯಾವುದೋ ಹ್ಯಾಂಡ್ಸನ್ನು ತೊಗೊಳಕ್ಕೆ ಆಗೋದಿಲ್ಲ. ಸೊ ಇಲ್ಲಿ 1 2 ಅಥವಾ 24 ಇಲ್ಲವೇ ಇಲ್ಲ. ಇಲ್ಲಿ ತಪ್ಪಾಗಿರ್ತಕ್ಕಂಥ ಸರಣಿ ಅಂತ ಕೊಟ್ಟರೆ ಇದು ಇಲ್ಲ.
ಸೊ ಹಾಗೆ ಇದು ಸಹ ತಪ್ಪಾಗಿಲ್ಲ. ಹಾಗೆ ಈ ಒಂದು ಪ್ರಶ್ನೆಗೆ ನಾನು ಆನ್ಸರ್ನ ಕೈ ಬಿಡ್ತೀನಿ. ಬಟ್ ಆನ್ಸರ್ ಇಲ್ಲಿ 48 ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ರೀಸನಿಂಗ್, ನಾನ್ ರೀಸನಿಂಗು. ಸೊ ನೋಡಿ, ಇಲ್ಲಿ ಈ ಥರ ಬಂದಾಗ ನಾವು ಮಾಡ್ತಕ್ಕಂಥದ್ದು ಮೇಯ್ನಾಗಿ ಅಂತ ಹೇಳಿದ್ರೆ ಏನಿದೆಯೋ ಇಲ್ಲಿ ನೋಡಿ, ಇಲ್ಲಿ 7 5 35 ಬರುತ್ತೆ. ಅದೇ ರೀತಿ ಪ್ಲಸ್ 5 ಮಾಡಿದ್ರೆ ನೀವು 40 ಬಂತು. 9 4 36 ಇದೆ. 36ಕ್ಕೆ ಈ 4ನ್ನು ಆ್ಯಡ್ ಮಾಡಿದ್ರೆ 40 ಆಯಿತು. ಆ್ಯಂಡ್ ಅದೇ ರೀತಿ 17 3 51 ಪ್ಲಸ್ 3 ಮಾಡಿದ್ರೆ 54 ಆಯಿತು. 8 6 48, 48ಕ್ಕೆ 6ನ ಕೂಡಿದ್ರೆ ನಿಮಗೆ 54 ಬಂತು. ಸೇಮ್ ಡಿಟೋ 10 6 60ಕ್ಕೆ 6 ಕೂಡಿದ್ರೆ 66, ಅಥವಾ 21 3 ಎಷ್ಟು ಬರುತ್ತೆ ನಿಮಗೆ 63 ಬರುತ್ತೆ. 3ನ ಕೂಡಿದ್ರೆ ನಿಮಗೆ 66 ಬರುತ್ತೆ. ಸೊ ಆನ್ಸರು ಆಪ್ಷನ್ ಡಿ 66 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಅಜಿವಾಗ್ ಪಂಥದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಹುಪಾಲಿ, ಆನಂದ್, ಮುಕಾಲಿ, ಗೋಸ್ಟಾಲಿ, ರಘುಲಾಭದ್ರ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಒಂದು ಇದ್ರ ಕ್ವಶನ್ ಅಂತ ಹೇಳ್ಬೋದಾದ್ರೆ ಆನ್ಸರ್ ಬಂದು ಆಪ್ಷನ್ ಸಿ, ಮುಕಾಲಿ ಗೋಸ್ಟಾಲಿ. ಯಾರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಚಿತ್ರಕಾರನಾದ ಉಸ್ತಾದ್ ಮನ್ಸೂರ್ ಖಾನ್ ಇದ್ದನು? ಯಾರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ಚಿತ್ರಕಾರ ಕೇಳ್ಬೋದು. ಇಲ್ಲಿ ಉಸ್ತಾದ್ ಮನ್ಸೂರ್ ಖಾನ್ ಒಬ್ಬ ಚಿತ್ರಕಾರ, ವ್ಯಂಗ್ಯಕಾರ, ಅಥವಾ ಇನ್ನೇನೋ ಒಂದು ಆಡಳಿತ ನಡೆಸ್ತಕ್ಕಂಥ ಒಂದು ಸೈನ್ಯಾಧಿಕಾರಿ ಏನಾದರೂ ಕೇಳಬಹುದು. ಓಕೆ, ಉಸ್ತಾದ್ ಮನ್ಸೂರ್ ಖಾನ್ ಎಂಬವನು ಯಾರ ಒಂದು ಆಸ್ಥಾನದಲ್ಲಿ ಚಿತ್ರಕಾರನಾಗಿದ್ದ ಅಂತ ಹೇಳಿದ್ರೆ ಆಪ್ಷನ್ ಸಿ, ಔರಂಗಜೇಬ್. ಆಪ್ಷನ್ ಸಿ, ಔರಂಗಜೇಬ್ನ ಒಂದು ಆಸ್ಥಾನ. ಸೊ ಔರಂಗಜೇಬ್ ಎಲ್ಲಿ ಬರ್ತಾನೆ ಹಾಗಾದರೆ? ಮೊಘಲರ ಪ್ರಸಿದ್ಧ ರಾಜರುಗಳಲ್ಲಿ ಸಹ ಒಬ್ಬ ಔರಂಗಜೇಬ್. ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಬರ್ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಶಹಜಹಾನ್ ಆಗಿರ್ಬೋದು, ಔರಂಗಜೇಬ್, ಇವರೆಲ್ಲ ಮೊಘಲರ ಒಂದು ಆಡಳಿತದಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ರಾಜರುಗಳಾಗಿರ್ತಾರೆ. ಔರಂಗಜೇಬ್ನ ಕಾಲದಲ್ಲಿ ಬರ್ತಕ್ಕಂಥ ಉಸ್ತಾದ್ ಮನ್ಸೂರ್ ಖಾನ್ ಅಂತಕ್ಕಂಥವ್ರು ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಇರುವ ಸ್ಥಳ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕ್ವಶನ್. ನೈಋತ್ಯ ರೈಲ್ವೆಯ ಕೇಂದ್ರ ಕಚೇರಿ ಇರುವಂಥ ಸ್ಥಳ ಯಾವುದು? ಸೊ ಭುವನೇಶ್ವರ್ ಅಂತ ಏನು ಕೊಟ್ಟಿದ್ದಾರೋ, ಭುವನೇಶ್ವರ್ ಕಂಡು ಬರ್ತಕ್ಕಂಥದ್ದು ಪೂರ್ವ ತೀರ ಅಥವಾ ನಾವು ಹೇಳ್ತೀವಿ ಈಸ್ಟ್ ಕೋಸ್ಟ್ ರೈಲ್ವೆ ಅಂತ ಹೇಳ್ತೀವಿ. ಬಿಲಾಸ್ಪುರ ಬರ್ತಕ್ಕಂಥದ್ದು ಆಗ್ನೇಯ ಕೇಂದ್ರ. ಇನ್ನು ಜಬ್ಬಲ್ಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದರೆ ಪಶ್ಚಿಮ ಕೇಂದ್ರ. ಸೊ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನೈಋತ್ಯ ರೈಲ್ವೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಬಂದು ಪಾಲ್ಕೆಟಿಂಗ್ ಎನ್ನುವುದು ಯಾವ ದೇಶದ ಪಾರ್ಲಿಮೆಂಟ್? ನೋಡಿ, ಇಲ್ಲಿ ಪಾಲ್ಕೆಟಿಂಗ್ ಅಥವಾ ಪೋಕೆಟಿಂಗ್ ಅಂತ ಹೇಳ್ತೀವಿ. ಇದು ಬಂದು ಇಟಲಿದಲ್ಲ, ಸ್ವೀಡನ್ದು ಅಲ್ಲ. ಸ್ವೀಡನ್ ಯಾವ್ದು ಬರುತ್ತೆ? ರಿಕ್ಸ್ಡ್ಯಾಗ್ ಅಂತ ಬರುತ್ತೆ. ಇನ್ನು ನಾರ್ವೆ ಬಂದು ಸ್ಟಾರ್ಟಿಂಗ್ ಅಂತ ಬರುತ್ತೆ. ಸ್ಟಾರ್ಟಿಂಗ್. ಸೊ ಡೆನ್ಮಾರ್ಕ್ ಬಂದು ಪಾಲ್ಕೆಟಿಂಗ್. ಆಪ್ಷನ್ ಬಿ, ಪಾಲ್ಕೆಟಿಂಗ್ ಬಂದು ಡೆನ್ಮಾರ್ಕ್. ಇಲ್ಲಿ ಕರೆನ್ಸಿನೂ ಸಹ ಕೇಳ್ತಾರೆ. ಇಟಲಿಯ ಒಂದು ಕರೆನ್ಸಿ ಲಿರಾ ಅಂತ ಬರುತ್ತೆ. ಇನ್ನು ಮಿಕ್ತಂತೆ ಡೆನ್ಮಾರ್ಕು, ಸ್ವೀಡನ್, ನಾರ್ವೆ ಎಲ್ಲ ಬಂದು ಕ್ರೋನ್ ಈ ರೀತಿ ಬರ್ತಾ ಹೋಗುತ್ತೆ. ಇನ್ನು ಲಾಂಛನ ಸಹ ಕೇಳ್ತಾ ಹೋಗ್ತಾರೆ. ಲಾಂಛನ ಆಗಿರ್ಬೋದು, ರಾಜಧಾನಿಗಳಾಗಿರ್ಬೋದು, ಅಥವಾ ಕರೆನ್ಸಿ ಆಗಿರ್ಬೋದು, ಅಥವಾ ಒಂದು ಪಾರ್ಲಿಮೆಂಟ್ನ ಹೆಸರು ಯಾವುದು ಅಂತ ಕೇಳಬಹುದು. ಸೊ ಈ ರೀತಿ ದೇಶಗಳ ಮೇಲೆ ಕ್ವಶನ್ಸ್ಗಳು ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್ ವೇದಗಳ ಸಾಹಿತ್ಯದಲ್ಲಿ ಬಳಸುವ ಬ್ರೀಹಿ ಎಂಬ ಪದದ ಅರ್ಥವನ್ನು ಕೇಳಿದರೆ ಇಲ್ಲಿ ಬ್ರೀಹಿ ಪದದ ಅರ್ಥ ಆಪ್ಷನ್ ಡಿ, ಅಕ್ಕಿ. ನೆಕ್ಸ್ಟು ಒಂದು ಸಂಕೇತ ಭಾಷೆಯ ಪ್ರಕಾರ ರೀಸನ್ ಎಂಬ ಪದದ ಬೆಲೆ 5 ಮತ್ತು ಬಿಲೀವ್ಡ್ ಎಂಬುದರ ಬೆಲೆ 7 ಹಾಗಾದರೆ ಅದೇ ಸಂಕೇತದ ಪ್ರಕಾರ ಗವರ್ನಮೆಂಟ್ ಎಂಬ ಪದದ ಬೆಲೆ ಎಷ್ಟು? ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ನೀವು ಏನು ಮಾಡ್ತೀರಾ, ABCD 1 2 3 ಕೊಟ್ಕೊಂಡು ಆ ರೀತಿ ಕೂಡೋದು, ಕಳಿಯೋದು, ಗುಂಚೋದು, ಬಾಕ್ಸೋದು ಮಾಡ್ತಾ ಹೋಗಬಹುದು. ಅದರಲ್ಲಿ ನೋಡ್ತಾ ಹೋಗಿ 5 7 ಅಷ್ಟೇ ಕೊಡೋದು. ಅಥವಾ ನಿಮಗೆ ಕೊಡ್ತಾರೆ ಇಲ್ಲಿ 6ಗೆ ಒಂದು ನಂಬರ್ ಕೊಡ್ತಾರೆ, ಹೀಗೆ ಒಂದು ನಂಬರ್ ಕೊಡ್ತಾರೆ, ಹೇಗೆ ನಂಬರ್ ಕೊಡ್ತಾರೆ. ಸೊ ಆ ರೀತಿ ಸಹ ಕೊಡಬಹುದು. ಬಟ್ ಇಲ್ಲಿ ಏನಿದೆ 5 ಅಂತ ಕೊಟ್ಟಿದ್ದಾರೆ ನೋಡಿ. 1 2 3 4 5 6
6 ಆಲ್ಫಾಬೆಟ್ ಕೊಟ್ಟಿದ್ದಾರೆ. 6 ಆಲ್ಫಾಬೆಟ್ನ ಪದದ ಬೆಲೆ 5 ಅಂತ ಕೊಟ್ಟಿದ್ದಾರೆ. ಮತ್ತು ಬಿಲಿವುಡ್ 1 2 3 4 5 6 7 8 8 ಆಲ್ಫಾಬೆಟ್ ಕೊಟ್ಟಿದ್ದಾರೆ, ಅದರ ಬೆಲೆ 7 ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಒಂದು ಮೈನಸ್ ಮಾಡಿದ್ದಾರೆ ಅಷ್ಟೇ, ಹೌದಲ್ವಾ? ಸೊ ಅದೇ ಪ್ರಕಾರ ಗವರ್ನಮೆಂಟ್ಗೆ ಎಷ್ಟಿದೆ ಪದಗಳು? 1 2 ಪದ ಒಂದನೇ, ಅಕ್ಷರಗಳು ಎಷ್ಟಿದೆ? 1 2 3 4 5 6 7 8 9 10 ಪದ ಕೊಟ್ಟಿದ್ದಾರೆ. 10 ಒಂದನ್ನು ಮೈನಸ್ ಮಾಡಿದ್ರೆ 9 ಬರುತ್ತೆ. ಆನ್ಸರ್ ಆಪ್ಷನ್ ಬಿ 9. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟು ಡಿಸ್ಟರ್ಬೆನ್ಸ್ ಎಂಬ ಪದದ ಮೊದಲ ಮತ್ತು ಕೊನೆಯ ಅಕ್ಷರಗಳನ್ನು ಅದಲು ಬದಲು ಮಾಡಿ ಮತ್ತು ಎರಡನೇ ಅಕ್ಷರಗಳನ್ನು 10ನೇ ಅಕ್ಷರದ ಜೊತೆ ಅದಲು ಬದಲು ಮಾಡಿ ಅದೇ ಪ್ರಕ್ರಿಯೆಯನ್ನು ಉಳಿದ ಅಕ್ಷರಗಳಿಗೂ ಮುಂದುವರಿಸಿ ಹೊಸದಾಗಿ ಉಂಟಾದ ಪದದಲ್ಲಿ ಟಿ ನಂತರ ಬರುವ ಅಕ್ಷರ ಯಾವುದು? ಸೊ ಏನು ಮಾಡಿದ್ದಾರೆ ಇಲ್ಲಿ? ಎಂಬ ಪದದ ಮೊದಲ ಮತ್ತು ಕೊನೆಯ ಅಕ್ಷರಗಳನ್ನು ಅದಲು ಬದಲು ಮಾಡಿದರೆ, ಅಂದರೆ ಫಸ್ಟ್ ಇ ಬಂದರೆ ಲಾಸ್ಟಲ್ಲಿ ಡಿ ಬಂದಿದೆ. ಅದೇ ರೀತಿ ಏನಿದೆ, ಎರಡನೇ ಅಕ್ಷರವನ್ನು 10ನೇ ಅಕ್ಷರ, ಇಟ್ ಮೀನ್ಸ್ ಸಿ ಈ ಕಡೆ ಬಂದಿದೆ, ಐ ಈ ಕಡೆ ಬಂದಿದೆ. ಸೊ ಈ ರೀತಿ ನಾವು ಮಾಡ್ತಾ ಹೋದರೆ ಈ ಕಡೆಯಿಂದ ನಾವು ಎಣಿಸ್ಕೊಳ್ತಾ ಹೋಗಬೇಕಾಗುತ್ತೆ, ಹೌದಾ? ಸೊ ಇ ಆದಮೇಲೆ ಸಿ ಆದಮೇಲೆ ಎನ್ ಆದಮೇಲೆ ಎ ಸೇಮ್ ಬರುತ್ತೆ. ಅದಲು ಬದಲು ಮಾಡಿದ್ರೆ ಬಟ್ ಏನಾಗುತ್ತೆ, ಈ ಕಡೆಯಿಂದ ಏನು ಎಡಗಡೆಯಿಂದ ಕೊಟ್ಟಿದ್ದಾರೋ ಅದನ್ನ ಬಲಗಡೆಯಿಂದ ನೋಡ್ಕೊಂಡು ಹೋಗೋದು ಅಷ್ಟೇ ನಾವು. ಸೊ ಸೇಮ್ ಏನು ಬರುತ್ತೆ, ಇದು ಏನು ಬರುತ್ತೆ, ಅದಾದ ನಂತರ ಎ ಬರುತ್ತೆ, ಅದಾದ ನಂತರ ಬಿ, ಆರ್, ಯು, ಎಸ್, ಟಿ, ಎಸ್ ಈ ರೀತಿ ಬರುತ್ತೆ. ಸೊ ಪ್ರಶ್ನೆ ಏನಿದೆ, ಅದೇ ಪ್ರಕ್ರಿಯೆಯನ್ನು ಉಳಿದ ಅಕ್ಷರಗಳಿಗೂ ಮುಂದುವರಿಸಿ ಹೊಸದಾಗಿ ಉಂಟಾದ ಪದದಲ್ಲಿ ಟಿ ನಂತರ ಬರುವ ಅಕ್ಷರ ಯಾವುದು? ಟಿ ಎಲ್ಲಿದೆ? ಎಸ್. ಟಿ ಇಲ್ಲಿದೆ. ಟಿ ನಂತರ ಯಾವ್ದು ಬರುತ್ತೆ? ಎಸ್ ಬರುತ್ತೆ, ಹೌದಲ್ವಾ? ಸೊ ಹಾಗೆ ಆನ್ಸರ್ ಆಪ್ಷನ್ ಎಸ್ ಬಿ. ಇಷ್ಟೇ, ವೆರಿ ಸಿಂಪಲ್. ಒಬ್ಬ ವಯಸ್ಸಾದ ವ್ಯಕ್ತಿನ ತೋರಿಸ್ತಾ ಕೈಲಾಶ್ ಹೀಗಂತ ಹೇಳ್ತಾನೆ, ಅವನ ಮಗನು ನನ್ನ ಮಗನ ಚಿಕ್ಕಪ್ಪ. ಕೈಲಾಶ್ ಹೇಳ್ತಾನೆ ಯಾರೋ ಒಬ್ಬ ವ್ಯಕ್ತಿನ ತೋರಿಸ್ಕೊಂಡು, ಅವನ ಮಗನು ನನ್ನ ಮಗನ ಚಿಕ್ಕಪ್ಪ ಅಂದ್ರೆ ತಂದೆ ಆಗ್ತಾರೆ. ಆಪ್ಷನ್ ಸಿ ತಂದೆ. ಸೊ ಒಬ್ಬ ವ್ಯಕ್ತಿಯ ಬಳಿ ಕೆಲವು ಕೋಳಿ ಮತ್ತು ಹಸುಗಳಿವೆ. ಅವುಗಳ ಒಟ್ಟು ಕಾಲುಗಳ ಸಂಖ್ಯೆ 140 ಮತ್ತು ಅವುಗಳ ತಲೆಗಳ ಸಂಖ್ಯೆ 48. ಹಾಗಾದರೆ ಆ ವ್ಯಕ್ತಿಯ ಬಳಿ ಇರುವ ಕೋಳಿಗಳ ಸಂಖ್ಯೆ ಎಷ್ಟು? ಸೊ ಒಟ್ಟು ಇರ್ತಕ್ಕಂಥದ್ದು 48. ಕೋಳಿ ಮತ್ತು ಹಸುಗಳೆಲ್ಲ ಸೇರಿ ಒಟ್ಟು ತಲೆ ಅಂದರೆ ಒಟ್ಟು ಇರ್ತಕ್ಕಂಥ 48. ಒಟ್ಟು ಕಾಲು ಇರ್ತಕ್ಕಂಥ 140 ಅಂತ ಹೇಳಿದ್ರೆ ಅಲ್ಲಿ ಕೋಳಿ ಕಾಲು 2 ಬರುತ್ತೆ, ಹಸುಗಾದರೆ 4 ಕಾಲು ಬರುತ್ತೆ. ಇದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಸೊ ನೀವು ಡೈರೆಕ್ಟಾಗಿ ಹೆಂಗೆ ಮಾಡಬಹುದು ಅಂತ ಹೇಳಿದ್ರೆ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಸೊ ಅದನ್ನು ನೀವು ಮಾಡ್ತಾ ಹೋದ. ನೋಡಿ, ಈಗ 22 ಅಂತ ಕೊಟ್ಟಿದ್ದಾರೆ, ಹೌದಾ? 22 ಅಂತ ತೊಗೊಂಡ್ರೆ ಕೋಳಿಗಳ ಸಂಖ್ಯೆ 22 ಇದೆ ಅಂತ ಹೇಳಿದ್ರೆ ಹಸುಗಳ ಸಂಖ್ಯೆ ಎಷ್ಟು ಬರುತ್ತೆ? ಅಲ್ಲಿಗೆ 26 ಬರುತ್ತೆ. ಆದರೆ ಏನಾಗುತ್ತೆ, ಇಲ್ಲಿ ಕೋಳಿಗಳ ಸಂಖ್ಯೆ 22 ಅಂತ ಹೇಳಿದ್ರೆ ಕಾಲು ಬರ್ತಕ್ಕಂಥದ್ದು 44 ಆಗುತ್ತೆ. ಆ್ಯಂಡ್ ಹಸುಗಳು 26 ಅಂತ ಹೇಳಿದಾಗ ಅಲ್ಲಿ ಕಾಲುಗಳ ಸಂಖ್ಯೆ ಬರ್ತಕ್ಕಂಥದ್ದು ಎಷ್ಟು? ನಾವು 4ನ್ನ ಮಾಡಿದಾಗ 104 ಬರುತ್ತೆ. 104 44 ಸೇರಿದ್ರೆ ನಿಮಗೆ 148 ಆಗುತ್ತೆ. ಸೊ ಕಾಲುಗಳು ಇರ್ತಕ್ಕಂಥ 140 ಅದು ಬರೋದಿಲ್ಲ. ಅದ್ರ ಪ್ರಕಾರ ನೋಡ್ತಾ ಹೋದರೆ ನಿಮಗೆ ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನೋಡಿ, 26 ಅಂತ ತಗೊಂಡ್ರೆ ಕೋಳಿಗಳ ಸಂಖ್ಯೆ 26 ಅಂತ ತಗೊಂಡ್ರೆ ನಾವು ಇದೆ ನೋಡಿ, ಕೋಳಿಗಳ ಸಂಖ್ಯೆ 26 ಅಂತ ನಾವೇನಾದ್ರು ತಗೊಂಡ್ರೆ ನಮಗೆ ಬರ್ತಕ್ಕಂಥದ್ದು ಕೋಳಿ 26 ಆಗುತ್ತೆ. ಅಲ್ಲಿಗೆ ಹಸುಗಳು 22 ಆಗುತ್ತೆ. 22 ಹಸು ಆದಾಗ ಕಾಲುಗಳ ಸಂಖ್ಯೆ ಎಷ್ಟಾಗುತ್ತೆ? 44 ಅಂತ ಹೇಳಿದಾಗ 88 ಆಗುತ್ತೆ ಕಾಲುಗಳು. ಅದೇ ರೀತಿ ಕೋಳಿಗಳ ಒಂದು ಕಾಲುಗಳು ಎಷ್ಟಾಗುತ್ತೆ? 26 ಅಂತ ಹೇಳಿದ್ರಾಗೆ 52 ಆಗುತ್ತೆ. 52 ಕೋಳಿಗಳದಾಗುತ್ತೆ. ಟೋಟಲಾಗಿ ನಿಮ್ಗೆ ಬರ್ತಕ್ಕಂಥದ್ದು ಎಷ್ಟು? ಅಲ್ಲಿಗೆ 8 ನೋಡಿ, 8 10 0 ದಸ್ಕ 1 ಆಯಿತು. ಇಲ್ಲಿರ್ತಕ್ಕಂಥದ್ದು 8 8 5 13 13 1 ದಸ್ಕ 14 ಆಯಿತು. ಸೊ ಟೋಟಲ್ ಆಗಿ 140 ಬರುತ್ತೆ. ಸೊ ಆನ್ಸರ್ಗೆ ನಮಗೆ 26 ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ 26. 26 ಕೋಳಿಗಳಾದರೆ 22 ಹಸುಗಳಾಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಕೆಳಗಿನಲ್ಲಿ ಅಕಾಂತೀಯ ವಸ್ತು ಯಾವುದು? ಕಬ್ಬಿಣ, ಗಂಧಕ, ನಿಕ್ಕಲ್, ಕೋಬಲ್ಟ್ ಅಂತ ಕೊಡಿದ್ರೆ ಅಕಾಂತೀಯ ವಸ್ತು ಅಂತ ಹೇಳಿದ್ರೆ ಕಾಂತೀಯ ಮೀನ್ಸ್ ಅದು ಮ್ಯಾಗ್ನೆಟಿಕ್ ಮೀನ್ಸ್ ಆಕರ್ಷಣೆ ಹೊಂದಿರತಕ್ಕಂಥದ್ದು. ಇಲ್ಲಿ ಸಲ್ಫರ್ ಬಿ ಗಂಧಕ ಅಂತ ಏನು ಕೊಟ್ಟಿದ್ದಾರೋ ಇದು ಅಕಾಂತೀಯ ವಸ್ತು. ಆಪ್ಷನ್ ಬಿ ಸಲ್ಫರ್. ನೆಕ್ಸ್ಟು ಈ ಕೆಳ ಉತ್ತಮ ವಿದ್ಯುತ್ ವಾಹಕ ಯಾವುದು? ವಿದ್ಯುತ್ ವಾಹಕ ಅಂದರೆ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡ್ತಕ್ಕಂಥದ್ದು ವಿದ್ಯುತ್ ವಾಹಕ ಅಂತ ಕರಿತೀವಿ. ಸೊ ಇಲ್ಲಿ ಜೇಡಿ ಮಣ್ಣು ಬರಲ್ಲ,
ಗಾಜು ಬರಲ್ಲ, ಮೈಕ ಕಾಗೆ ಬಂಗಾರ ಬರಲ್ಲ. ಆನ್ಸರ್ ಆಪ್ಷನ್ ಡಿ ಅಲ್ಯೂಮಿನಿಯಂ ಆಗಿರ್ತದೆ. ನೆಕ್ಸ್ಟ್, ಅಮೀರ್ ಖುಸ್ರೋವಿನ ಜನ್ಮಸ್ಥಳ ಯಾವುದು? ಲಾಹೋರ್, ದೆಹಲಿ, ಪಾಟಿಯಾಲ, ಫೈಸಾಬಾದ್. ಖುಸ್ರೋ, ಅಮೀರ್ ಖುಸ್ರೋವಿನ ಒಂದು ಜನ್ಮಸ್ಥಳ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಇವೆಲ್ಲ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಪಾಟಿಯಾಲ. ಈ ಕೆಳಗಿನಲ್ಲಿ ಗಾಳಿಯನ್ನು ಶೋಧಿಸುವಂಥದ್ದು ಯಾವುದು? ಸಸ್ಯಗಳು, ಮನುಷ್ಯ, ಆಮ್ಲಜನಕ ಯಾವುದು ಅಲ್ಲ. ಈ ಕೆಳಗಿನಲ್ಲಿ ಗಾಳಿಯನ್ನು ಶೋಧಿಸ್ತಕ್ಕಂಥದ್ದು ಸಸ್ಯಗಳ, ಹೌದಲ್ವಾ? ಸೊ ಗಾಳಿಯಲ್ಲಿ ಇರ್ತಕ್ಕಂಥ ಏನು ಇಂಗಾಲದ ಡೈಆಕ್ಸೈಡ್ ಇದೋ ಅದನ್ನು ಹೀರ್ಕೊಂಡು ಅದನ್ನ ಶುದ್ಧ ಮಾಡ್ತಕ್ಕಂಥದ್ದು ಸಸ್ಯಗಳಾಗಿರುತ್ತೆ ತನ್ನ ದ್ಯುತಿಸಂಶ್ಲೇಷಣಾ ಕ್ರಿಯೆಯಿಂದ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಿಟ್ಟಿರುವ ಸಂಖ್ಯೆಯನ್ನು ಕಂಡು ಹಿಡಿರಿ. ನೋಡಿ ಫ್ರೆಂಡ್ಸ್, ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಓಕೆ, ಅದಾದ ನಂತರ 125 ಏನಿದೆಯೋ ಇದು ಒಂದು 5ರ ಒಂದು ಘನ ಆಗಿರುತ್ತೆ. 353 ಅಷ್ಟೇ 7ರ ಒಂದು ಘನ ಆಗಿರುತ್ತೆ. 27 3ರ ಒಂದು ಘನ ಆಗಿರುತ್ತೆ. 216 ಅಷ್ಟೇ ಘನ ಒಂದು. ಸೊ ಈ ರೀತಿ 8, 64, 512 ಎಲ್ಲ ಒಂದು ಘನ ಸಂಖ್ಯೆಗಳೇ ಆಗಿದ್ದಾವೆ. ಹಾಗಾಗಿ ಇಲ್ಲಿ 9 ಘನ ಬರಲ್ಲ. ಆ್ಯಂಡ್ ನೆಕ್ಸ್ಟು 36 ಘನ ಸಂಖ್ಯೆ ಇಲ್ಲ, ಅವೆಲ್ಲ ವರ್ಗ ಸಂಖ್ಯೆ. 316 ಬರಲ್ಲ. 729 ಏನಿದೆಯೋ ಆಪ್ಷನ್ ಡಿ 729 ಒಂದು ಘನ ಸಂಖ್ಯೆ. ನೆಕ್ಸ್ಟ್, ಗುಂಪಿಗೆ ಸೇರದ್ದನ್ನು ಹೊರ ತೆಗೆಯಿರಿ ಅಂತ ಕೊಟ್ಟಿದ್ದಾರೆ. 2, 5, 10, 17, 26, 37, 50, 64. ಇದು ತುಂಬಾ ಕ್ವಶನು ಸೇಮ್ ಒಂದೇ ರೀತಿ ಇದೆ. ಸೊ ನೋಡಿ, ಫಸ್ಟ್ ಒನ್ ಬಂದು ಒಂದು ಸಮ ಸಂಖ್ಯೆ ಅಂತ ಹೇಳ್ತೀವಿ. 5 ಬೆಸ ಸಂಖ್ಯೆ, 10 ಸಮ, 17 ಬೆಸ, 26 ಬಂದು ಸಮ ಸಂಖ್ಯೆ, 37 ಬಂದು ಬೆಸ ಸಂಖ್ಯೆ, 50 ಸಮ ಸಂಖ್ಯೆ, 64 ಸಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೆಸ ಸಂಖ್ಯೆ ಆಗಬೇಕಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ಸಿಂಪಲ್ ಟ್ರಿಕ್ಕು. ಅದಾದ ನಂತರ ಏನಾದ್ರು ಸಮ ಸಂಖ್ಯೆ ಬದಲು ಬೆಸ ಸಂಖ್ಯೆನೇ ಕೊಟ್ಟಿದ್ರು ಅಂತ ಹೇಳಿದ್ರೆ ನೀವು ಅದನ್ನು ಕೂಡೋದು ಕಳೆಯೋದು ಅದ್ರ ಮಧ್ಯೆ ಬರ್ತಕ್ಕಂಥ ಡಿಫ್ರೆನ್ಸಸ್ಟು ಈ ರೀತಿ ನೋಡ್ತಾ ಹೋಗ್ಬೋದಾಗಿರುತ್ತೆ. ಬಟ್ ಇಲ್ಲಿ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಆಪ್ಷನ್ ಡಿ 64 ಆಗಿರುತ್ತೆ. ಓಕೆ, ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಬಂದಿರತಕ್ಕಂಥದ್ದು RRB ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.